ಇನ್ನು ಅಲ್ಪಸಂಖ್ಯಾತರ ಪರ ಸರ್ಕಾರ ಮತ್ತೊಂದು ನಿರ್ಣಯವನ್ನು ಕೈಗೊಂಡಿದೆ. ಈಗ ಕಾಯ್ದೆ ಏನಿದೆ, ಈ ತಿದ್ದುಪಡಿ ಶಿಕ್ಷಣ ಕಾಯ್ದೆಗೆ ತಿದ್ದುಪಡಿಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಸೊ ಇದರ ಬಗ್ಗೆ ಸಚಿವರು ಮಾತನಾಡಿದ್ರು, ಏನು ಹೇಳಿದ್ರು ಬನ್ನಿ ನೋಡೋಣ. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆ ನೀಡಲು ನಿಬಂಧನೆ, ಷರತ್ತು, ಕಾಲೇಜು ಶಿಕ್ಷಣ ನಿಯಮಗಳೇನಿದ್ದು ಆ ನಿಯಮಗಳನ್ನು ಉನ್ನತ ಶಿಕ್ಷಣದ ಸಲುವಾಗಿ 2024ಕ್ಕೆ ಅನುಮೋದನೆಯನ್ನು ನೀಡಿದೆ. ಈ ನಿಬಂಧನೆಗಳಿದ್ದು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯ ನೀಡಲು ನಿಬಂಧನೆ ಮತ್ತು ಷರತ್ತುಗಳು ನ್ಯಾಷನಲ್ ಮೈನಾರಿಟಿ ಕಮಿಷನ್ದವರು ತಿಳಿಸಿದರು. ಅದಲ್ಲದೆ ನಮ್ಮ ಆರ್ಟಿಕಲ್ 30 ಏನಿದೆ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದನ್ನು ಗಮನದಲ್ಲಿಟ್ಕೊಂಡು ಕರಡನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಬಾಧಿತರಾಗುವವರಿಂದ ಆಕ್ಷೇಪಣೆಗಳು, ಸಲಹೆಗಳನ್ನು ಆಹ್ವಾನಿಸಿ ಈ ನಿಯಮಗಳನ್ನು ಮಾಡ್ತೀವಿ. ಇಲ್ಲ, ಇದು ಏನಂದರೆ ಇಲ್ಲಿವರೆಗೆ ಇದು ಹೈಸ್ಕೂಲ್ಗಳು ಹಾಗೂ ಪ್ರೈಮರಿ ಸ್ಕೂಲ್ಗಳಿಗೆ ಮಾತ್ರ ಇತ್ತು. ಇಟ್ ವಾಸ್ ನಾಟ್ ಫಾರ್ ಹೈಯರ್ ಎಜುಕೇಷನ್. ಈಗ ಇದನ್ನು ನಾವು ಒಂದು ರೀತಿ ಉನ್ನತೀಕರಿಸ್ತಾ ಇಲ್ಲ. ವಿಲ್ ಗೋ ಆನ್ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್. ಅಂದರೆ ಕಾಲೇಜಸ್ಗೆ ಇರಲಿಲ್ಲ ಇದು ಕಾಲೇಜುಗಳಿಗೂ